ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎರಡು ಪಾಯಿಂಟ್ ಆಫ್ ವ್ಯೂ ಸರ್. ಈಗ ಗವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ 80% ರೈತರು ಜೊತೆಲಿದ್ದಾರೆ ಅಂತ ಒಂದ್ ಕಡೆ ಆಯಾಮ ಬರುತ್ತೆ. ಇನ್ನೊಂದ್ ಕಡೆಗೆ ಇಲ್ಲ, ರೈತರನ್ನ ಕಾಂಗ್ರೆಸ್ನವರೇ ಸಿದ್ಧಪಡಿಸಿದ್ದಾರೆ, ಅವರು ಏನು ಸಮಸ್ಯೆ ಇಲ್ಲ ತೋರಿಸ್ಕೊಳ್ತಾ ಇದ್ದಾರೆ. ಯಾಕೆ ರೈತರ ಸಾವಿನ ಮೇಲೆ ಟೌನ್ಶಿಪ್ ಮಾಡುವಂತ ಆಸೆ ಯಾಕೆ ಸರ್ಕಾರಕ್ಕೆ ಅಂತ ನೋಡಿ, ಇದು ಒಂದು ಕಾರ್ಯಕ್ರಮವನ್ನು ಭಾಳ ವರ್ಷಗಳಿಂದ ಇದು ಟೌನ್ಶಿಪ್ಗಳಾಗಬೇಕು ಅಂಥೇಳಿ ನಡೀತಾನೇ ಇದೆ. ನೈಸ್ ರಸ್ತೆ ಮಾಡುವಾಗ ಕೂಡ 3-4 ಟೌನ್ಶಿಪ್ಪನ್ನು ಇಲ್ಲಿಂದ ಮೈಸೂರುವರೆಗೂ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿದರು. ಉದ್ದೇಶ ಏನು ಅಂತೇಳಿದರೆ, ಬೆಂಗಳೂರಿನ ಮೇಲೆ ಏನು ಒತ್ತಡ ಇರುತ್ತೆ ಆ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇದು. ಬಿಡದಿ ಟೌನ್ಶಿಪ್ಪು ಕೂಡ ಅದೇ ಅರ್ಥದಲ್ಲಿ ಮಾಡೋದಕ್ಕೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ಟಿಗೆ ತಗೊಂಡು ಬಂದಿದ್ದರು. ಕ್ಯಾಬಿನೆಟ್ಟು ಇನ್ ಇಟ್ಸ್ ವಿಸ್ಡಮ್ ಚರ್ಚೆ ಮಾಡಿ ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಹಣ ಒದಗಿಸ್ಬೇಕು, ಯಾವ ರೀತಿ ಅದನ್ನು ಲ್ಯಾಂಡನ್ನು ಅಕ್ವೈರ್ ಮಾಡಬೇಕು, 2006 ಅವರು ಫಸ್ಟ್ ನೋಟಿಫಿಕೇಷನ್ ಆಗಿದೆ. ಆದ್ದರಿಂದ ಇದು ಹೊಸದಾಗಿ ಮಾಡೋದು ಅಂತಕ್ಕಂಥದ್ದಾಗಲಿ ಮತ್ತು ಯಾವುದೋ ದುರುದ್ದೇಶ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದಾಗಲಿ ಏನಿಲ್ಲ. ರೈತರನ್ನು ಮನವೊಲಿಸಿ ಅವರಿಗೆ ಪರಿಹಾರ ಕೊಟ್ಟು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್ಕಾರದ ಏನು ತೀರ್ಮಾನ ಇದೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎರಡು ಪಾಯಿಂಟ್ ಆಫ್ ವ್ಯೂ ಸರ್. ಈಗ ಗವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ 80% ರೈತರು ಜೊತೆಲಿದ್ದಾರೆ ಅಂತ ಒಂದ್ ಕಡೆ ಆಯಾಮ ಬರುತ್ತೆ. ಇನ್ನೊಂದ್ ಕಡೆಗೆ ಇಲ್ಲ, ರೈತರನ್ನ ಕಾಂಗ್ರೆಸ್ನವರೇ ಸಿದ್ಧಪಡಿಸಿದ್ದಾರೆ, ಅವರು ಏನು ಸಮಸ್ಯೆ ಇಲ್ಲ ತೋರಿಸ್ಕೊಳ್ತಾ ಇದ್ದಾರೆ. ಯಾಕೆ ರೈತರ ಸಾವಿನ ಮೇಲೆ ಟೌನ್ಶಿಪ್ ಮಾಡುವಂತ ಆಸೆ ಯಾಕೆ ಸರ್ಕಾರಕ್ಕೆ ಅಂತ ನೋಡಿ, ಇದು ಒಂದು ಕಾರ್ಯಕ್ರಮವನ್ನು ಭಾಳ ವರ್ಷಗಳಿಂದ ಇದು ಟೌನ್ಶಿಪ್ಗಳಾಗಬೇಕು ಅಂಥೇಳಿ ನಡೀತಾನೇ ಇದೆ. ನೈಸ್ ರಸ್ತೆ ಮಾಡುವಾಗ ಕೂಡ 3-4 ಟೌನ್ಶಿಪ್ಪನ್ನು ಇಲ್ಲಿಂದ ಮೈಸೂರುವರೆಗೂ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿದರು. ಉದ್ದೇಶ ಏನು ಅಂತೇಳಿದರೆ, ಬೆಂಗಳೂರಿನ ಮೇಲೆ ಏನು ಒತ್ತಡ ಇರುತ್ತೆ ಆ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇದು. ಬಿಡದಿ ಟೌನ್ಶಿಪ್ಪು ಕೂಡ ಅದೇ ಅರ್ಥದಲ್ಲಿ ಮಾಡೋದಕ್ಕೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ಟಿಗೆ ತಗೊಂಡು ಬಂದಿದ್ದರು. ಕ್ಯಾಬಿನೆಟ್ಟು ಇನ್ ಇಟ್ಸ್ ವಿಸ್ಡಮ್ ಚರ್ಚೆ ಮಾಡಿ ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಹಣ ಒದಗಿಸ್ಬೇಕು, ಯಾವ ರೀತಿ ಅದನ್ನು ಲ್ಯಾಂಡನ್ನು ಅಕ್ವೈರ್ ಮಾಡಬೇಕು, 2006 ಅವರು ಫಸ್ಟ್ ನೋಟಿಫಿಕೇಷನ್ ಆಗಿದೆ. ಆದ್ದರಿಂದ ಇದು ಹೊಸದಾಗಿ ಮಾಡೋದು ಅಂತಕ್ಕಂಥದ್ದಾಗಲಿ ಮತ್ತು ಯಾವುದೋ ದುರುದ್ದೇಶ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದಾಗಲಿ ಏನಿಲ್ಲ. ರೈತರನ್ನು ಮನವೊಲಿಸಿ ಅವರಿಗೆ ಪರಿಹಾರ ಕೊಟ್ಟು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್ಕಾರದ ಏನು ತೀರ್ಮಾನ ಇದೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ.